ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಚಂದ್ರಪ್ರಭಾ ಅವರು 6 ವಾರಗಳ ಬಳಿಕ ದಿಢೀರಂತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಎಲಿಮಿನೇಷನ್ಗೂ ಮುನ್ನ ಅವರು ಮನೆಯ ಮೇನ್ ಡೋರ್ ಬಳಿ ಹೊರಗೆ ಬರೋದಕ್ಕೆ ನಿರ್ಧಾರ ಮಾಡಿದ್ರು. ಹೊರಗೆ ಬಂದ ನಂತರ ಮಾತನಾಡಿದಂತ ಅವರು ಇನ್ನು ಮುಂದೆ ಬಿಗ್ ಬಾಸ್ಗೆ ಹೋಗೋದಿಲ್ಲ, ನನಗೆ ಅಲ್ಲಿ ನ್ಯಾಯ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. 3 ವರ್ಷಗಳಿಂದ ಈ ಶೋಗೆ ಹೋಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು, ಈಗ ಆ ಉತ್ಸಾಹನೇ ಇಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನು ಚಂದ್ರಪ್ರಭಾ ಅವರು ನಾನು ಗಿಚ್ಚಗಿಲಿಗಿಲಿ ಸೀಸನ್ 2ರ ವಿನ್ನರ್, ಸುದೀಪ್ ಸರ್ ಜೊತೆಗೆ ತಮಾಷೆ ಮಾಡಿಕೊಂಡೆ ಬಿಗ್ ಬಾಸ್ ಮನೆಗೆ ಹೋದೆ, ನನಗೆ ಹಾಸ್ಯ ಮಾಡೋದ್ರ ಬಗ್ಗೆ ಯಾವುದೇ ಮುಜುಗರ ಇಲ್ಲ, ಆದ್ರೆ 6 ವಾರಗಳ ಮೇಲೆ ನನಗೆ ಬಿಗ್ ಬಾಸ್ ಬೇಡ ಅಂತ ಅನ್ನಿಸ್ತು ಅಂತ ಹೇಳಿದ್ದಾರೆ. ಇನ್ನು ತಮಾಷೆಯೊಳಗಿನ ಆ ಹಾಸ್ಯ ಮನೋಭಾವ ಅಲ್ಲಿ ಸರಿಯಾಗಿ ತೋರ್ಸೋಕೆ ಸಾಧ್ಯ ಆಗ್ಲಿಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಬಿಗ್ ಬಾಸ್ ಶೋ ಒಂದು ವ್ಯಕ್ತಿತ್ವದ ಆಟ, ಹೊರಗಡೆ ನಾವೇನ್ ಅಂದ್ಕೋತೀವೋ ಅದು ಬೇರೆ, ಆದ್ರೆ ಒಳಗಡೆ ನಡೆಯೋದೇ ಬೇರೆ. ಸಿಂಗಿಂಗ್ ಶೋ, ಕಾಮಿಡಿ ಶೋಗೆ ನಾವು ತಯಾರಿ ಮಾಡ್ಕೊಂಡು ಹೋಗ್ತೀವಲ್ಲ, ಹಾಗಲ್ಲ, ಇಲ್ಲಿ 24 ಗಂಟೆ ನಾವು ಹೇಗಿರ್ತೀವಿ ಅನ್ನೋದೇ ಮುಖ್ಯ, ಅದೊಂದು ವ್ಯಕ್ತಿತ್ವದ ಪರೀಕ್ಷೆ ಅಂತ ಹೇಳಿದ್ದಾರೆ ಚಂದ್ರಪ್ರಭಾ. ಅವ್ರ ಪ್ರಕಾರ ಬಿಗ್ ಬಾಸ್ ಮನೆ ಅನುಭವನೇ ಜೀವನದ ಪಾಠದಂತಿತ್ತು. ನಾನು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ ಅನ್ನೋದ್ರ ಬಗ್ಗೆ ನನ್ನ ಹೆಂಡತಿಯಗೂ ಕೂಡ ನಾನು ಅವಳ ಜೊತೆನೂ ಕೂಡ ಮಾತಾಡಿಲ್ಲ, ನನ್ನ ಮೊಬೈಲ್ ಕೂಡ ಇನ್ನೂ ನಾನು ಓಪನ್ ಮಾಡಿಲ್ಲ. ನನ್ನಂತವನಿಗೆ ಬಿಗ್ ಬಾಸ್ ಅಲ್ಲ, ಆದ್ರೆ ಅದು ಒಂದು ವಿಶ್ವವಿದ್ಯಾನಿಲಯ ಇದ್ದಂಗೆ, ಅಲ್ಲಿ ತಿಳಿದುಕೊಳ್ಳೋದಕ್ಕೆ ಬಹಳ ವಿಷಯಗಳಿವೆ. ಸುದೀಪ್ ಸರ್ ಮಾತುಗಳು ತುಂಬಾ ಅರ್ಥಪೂರ್ಣ ಅಂತ ಹೇಳಿ ಬಿಗ್ ಬಾಸ್ ಅನುಭವವನ್ನ ಚಂದ್ರಪ್ರಭಾ ಅವರು ನೆನೆಸ್ಕೊಂಡಿದ್ದಾರೆ.